ಅಪ್ಪ ವೈದ್ಯ, ಮಗನು ವೈದ್ಯ, ಇನ್ನೊಬ್ಬ ಮಗ ಮುಂದಿನ ವರ್ಷ ವೈದ್ಯನಾಗ್ತಿದ್ದ. ಆದರೆ ಈ ಡಾಕ್ಟರ್ಸ್ ಫ್ಯಾಮಿಲಿಗೆ ಸಾಲಿನ ಶೂಲ ಬರಸಿಡಿಲಿನಂತೆ ಕಾಡ್ತಾ ಇತ್ತು. ಬೇರೆ ದಾರಿ ಕಾಣದೆ ಇಡೀ ಕುಟುಂಬವೇ ಆತ್ಮಹತ್ಯೆಯ ದಾರಿ ಹಿಡಿತು. ಸಾಲಗಾರನಿಗೆ ಸಾವೇ ಪರಿಹಾರನಾ? ಹೀಗೆ ಶವವಾಗಿ ಮಲಗಿರುವ ನಾಲ್ವರ ಹೆಸರು ಮೊಹಮ್ಮದ್ ಅಮಾನುಲ್ಲಾ, ಆತನ ಪತ್ನಿ ನಮಿದಾ ಬಾನು, ಮಕ್ಕಳಾದ ಆಯತ್ ಶಾಮ್ ರಶೀದ್ ಹಾಗೂ ಅಫ್ರಮ್ ರಶೀದ್. ಇವರೆಲ್ಲ ಬೆಂಗಳೂರಿನ ವಾಲ್ಮೀಕಿ ನಗರ ನಿವಾಸಿಗಳು. ಅಮಾನುಲ್ಲಾ ವಾಲ್ಮೀಕಿ ನಗರದಲ್ಲಿ ಖುದ್ ಕೇರ್ ನರ್ಸಿಂಗ್ ಹೋಮ್ ನಡೆಸುತ್ತಿದ್ದರು. ಕಳೆದ ರಾತ್ರಿ ಅಮಾನುಲ್ಲಾ ಮತ್ತು ಆತನ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಸೇರಿ ಒಟ್ಟು 4 ವಿಷದ ಇಂಜೆಕ್ಷನ್ ಚುಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಮಾನುಲ್ಲಾ 2 ಕೋಟಿ ಸಾಲ ಮಾಡಿದ್ದು ಆತ್ಮಹತ್ಯೆಗೆ ಕಾರಣ ಎನ್ನಲಾಗ್ತಿದೆ. ಈ ನಮ್ಮ ವಾಲ್ಮೀಕಿ ನಗರಕ್ಕೆ ಡಾಕ್ಟರ್ ಸಾಪ್ ಅಲ್ಲ, ಇದು ನಮಗೊಂಥರ ಸಂಜೀವನಿ ಥರ ಇತ್ತು. ಇವರು ಇಷ್ಟೊಂದು ದುಡ್ಕೋದು ಒಳ್ಳೆಯದಲ್ಲ ಸರ್, ಇಷ್ಟು ಮಾಡಬಾರ್ದಾಗಿತ್ತು. ಅಂದೇನು ಸಾಲ ಯಾರಿಲ್ಲ, ಎಲ್ಲ ಮಾಡಿರೋ ಸಾಲನೇ. ನಮಗೆ ಗೊತ್ತಾಗಿರೋದು ಬಲಾಕರು ಮನೆಗೆ ಒಬ್ಬೊಬ್ಬರು ಒಂದೊಂದು 50-50 ಸಾವಿರ ಇದ್ರು ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದಾಗಿತ್ತು. ಯಾರಿಗೂ ಹೇಳ್ದೆ ಮಾಡಿತ್ತು ತಪ್ಪು. ಮೃತ ಅಮಾನುಲ್ಲಾ ಮಕ್ಕಳಾದ ಆಯತ್ ಶಾಮ್ ಬೆಂಗಳೂರಿನ MS ರಾಮಯ್ಯ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಮತ್ತೊಬ್ಬ ಮಗ ಅಫ್ರಮ್ ಕೋಲಾರದಲ್ಲಿ ಅಂತಿಮ ವರ್ಷದ MBBS ಓದ್ತಿದ್ರು. ಸ್ಥಳಕ್ಕೆ ದಕ್ಷಿಣ ವಲಯ DCP ಸೋನಿಯಾ ನಾರಂಗ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಓವರ್ಡೋಸ್ ತಗೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇಂಜೆಕ್ಷನ್ ಇಂದ ಓವರ್ಡೋಸ್ ತಗೊಂಡಿದ್ದಾರೆ. ನವಾಜ್ ರಾಮಯ್ಯ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಿದ್ದಾರೆ. ಮತ್ತೆ ನಿಜಾಮ್ ದೇವರಾಜರ್ಸ್ ಮೆಡಿಕಲ್ ಕಾಲೇಜಿಂದ MBBS ಮಾಡ್ತಾ ಇದ್ದರು. ಈ ಸಾಮೂಹಿಕ ಆತ್ಮಹತ್ಯೆಯನ್ನ ನೋಡೋಕೆ ಅಮಾನುಲ್ಲಾ ಮನೆ ಬಳಿ ಸಾವಿರಾರು ಜನ ಸೇರಿದ್ರು. ಚಾಮರಾಜಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಶ್ವಥ್ SN, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಅತಿಥಿ ದೇವೋ ಭವ ಅಂತ ಅಂದ್ಕೊಂಡು ಮನೆಗೆ ಬಂದವನಿಗೆ ಆಕೆ ಸ್ವೀಟ್ ಕೊಟ್ಲು. ಆದರೆ ಸ್ವೀಟ್ ತಿಂದ ಅತಿಥಿ ದೇವರಾಗ್ಲಿಲ್ಲ, ಕಳ್ಳನಾದ, ಕೊಲೆಗಾರನಾದ. ಮನೆಯೊಡತಿಯನ್ನೇ ಕೊಂದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿದ್ದಾನೆ. ಅತಿಥಿ ದೇವೋಭವ ಅನ್ನೋದು ಹಿಂದೂ ಸಂಪ್ರದಾಯ. ಹೀಗೆ ಮನೆಗೆ ಬಂದವನಿಗೆ ಆಕೆ ತಿನ್ನಲು ಸ್ವೀಟ್ ಕೊಟ್ಲು. ಆದರೆ ಸ್ವೀಟ್ ತಿಂದ ಕಿರಾತಕ ಆಕೆಯನ್ನೇ ಮುಗಿಸಿ ಮನೆಯನ್ನೇ ಸಾರಿಸಿ ಪರಾರಿಯಾಗಿದ್ದಾನೆ. ಕೊಲೆಯಾದ ಪವಿತ್ರ ಕೋಣನಕುಂಟೆಯ ಓಲ್ಡ್ ಬ್ಯಾಂಕ್ ಕಾಲೋನಿ ನಿವಾಸಿ. ಗಂಡ, 2 ಮಕ್ಕಳನ್ನೊಳಗೊಂಡ ತುಂಬು ಸಂಸಾರ. ಹಣದ ಕೊರತೆ ಇಲ್ಲದೆ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದ ಹ್ಯಾಪಿ ಫ್ಯಾಮಿಲಿ. ಆದರೆ ಹಣವೇ ಇಂದು ಜೀವ ತೆಗೆದಿದೆ. ನಮ್ಮನೇಲಿ ಯಾವುದೇ ಕಾರಣಕ್ಕೂ ಗುರ್ತಿಲ್ದಿರೋರು ಬಂದರೆ ಬಾಗಿಲು ತೆಗಿಯಲ್ಲ. ಯಾರೋ ಚೆನ್ನಾಗಿರೋರೇ ಬಂದಿದ್ದಾರೆ, ಅವ್ರಿಗೆ ಸ್ವೀಟ್ಸ್ ಕೊಟ್ಟಿದ್ದಾಳೆ, ಟೀ ಮಾಡೋಕ್ಕೆ ಒಳಗಡೆ ಹೋಗಿದ್ದಾಳೆ, ಅವಾಗೇನೋ ಇದು ಮಾಡಿದ್ದಾರೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಬಂದ ಕಿರಾತಕ ಸ್ವೀಟು, ಬಾಳೆಹಣ್ಣು ತಿಂದಿದ್ದಾನೆ. ಟೀ ಮಾಡಲು ಹೋದ ಪವಿತ್ರಾಳ ಹಿಂದೆಯೇ ಹೋಗಿ ಹಿಂದಿನಿಂದ ಆಕೆಯ ಕುತ್ತಿಗೆಗೆ ಹಗ್ಗ ಬಿಗಿದು ಕೊಲೆ ಮಾಡಿದ್ದಾನೆ. ಬಳಿಕ ಮನೆಯಲ್ಲಿದ್ದ ಅರ್ಧ ಕೆಜಿ ಚಿನ್ನ, 50,000 ನಗದು ದೋಚಿದ್ದಾನೆ. ಬಳಿಕ ಮನೆಗೆ ಬೆಂಕಿ ಇಟ್ಟು ಎಸ್ಕೇಪ್ ಆಗಿದ್ದಾನೆ. ಕೊಲೆ ಮಾಡಿ ನಂತರ ಹಾಸಿಗೆಗೆ ಬೆಂಕಿ ಹಚ್ಚಿದ್ದಾರೆ. ಅದರ ಜೊತೆ ಆಲ್ಮೋಸ್ಟ್ 500 ಗ್ರಾಮ್ಸ್ ಗೋಲ್ಡ್ ಮತ್ತು 50,000 ಕ್ಯಾಶ್ ಕೂಡ ತಗೊಂಡು ಹೋಗಿದ್ದಾರೆ. ನಮ್ಮ ಪ್ರಕಾರ ಇದು ಗೊತ್ತಿರೋದು ಈ ಥರ ಮಾಡಿರಬಹುದು. ಮೊದಲ ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ನಿಂದ ಪವಿತ್ರಾಳ ಸಾವಾಗಿರಬಹುದು ಅಂತ ಅಂದಾಜಿಸಲಾಗಿತ್ತು. ಬಳಿಕ ಶ್ವಾನದಳ, ಬೆರಳಚ್ಚು ತಜ್ಞರ ತಂಡ ಪರಿಶೀಲಿಸಿದಾಗ ಇದೊಂದು ಕೊಲೆ, ಕಳ್ಳತನದ ಪ್ರಕರಣ ಅನ್ನೋದು ಖಾತ್ರಿಯಾಯಿತು. ಸುಬ್ರಹ್ಮಣ್ಯಪುರಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಳ್ಳ ಅತಿಥಿಯ ಹುಡುಕಾಟ ಮುಂದುವರೆದಿದೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಕಟ್ಟ ಫ್ಯಾಮಿಲಿಗೆ ಅದ್ಯಾರ ಶಾಪ ತಟ್ಟಿದೆಯೋ ಗೊತ್ತಿಲ್ಲ. ಒಂದೆಲ್ಲೊಂದು ಸಮಸ್ಯೆಗೆ ಕಟ್ಟ ಕುಟುಂಬ ಸಿಲುಕಿಕೊಳ್ತಾನೆ ಇದೆ. ಈಗಾಗಲೇ ಭೂ ಹಗರಣದ ಪಾಶಕ್ಕೆ ಸಿಲುಕಿರೋ ಮಾಜಿ ಸಚಿವ ಕಟ್ಟ ಪುತ್ರ ಕಟ್ಟ ಜಗದೀಶ್ಗೆ ಪಾಲಿಕೆ ಸದಸ್ಯತ್ವ ರದ್ದಾಗೋ ಭೀತಿ ಎದುರಾಗಿದೆ. ಕಂಬಿ ಹಿಂದಿರೋ ಕಟ್ಟ ಜೂನಿಯರ್ ಕಟ್ಟಾಗೆ ಮತ್ತೊಂದು ಸಂಕಟ.
ರದ್ದಾಗುತ್ತಾ ಪಾಲಿಕೆ ಸದಸ್ಯತ್ವ, ಪವರ್ಲೆಸ್ ಆಗ್ತಾರ ಕಟ್ಟಾಸನ್? ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಪುತ್ರ ಕಟ್ಟಾ ಜಗದೀಶ್ಗೆ ಪಾಲಿಕೆ ಸದಸ್ಯತ್ವ ರದ್ದಾಗುವ ಭೀತಿ ಎದುರಾಗಿದೆ. 3 ತಿಂಗಳಿಂದ ಬಿಬಿಎಂಪಿ ಕೌನ್ಸಿಲ್ ಸಭೆಗೆ ಸತತವಾಗಿ ಗೈರು ಹಾಜರಾಗಿರೋ ಹಿನ್ನೆಲೆಯಲ್ಲಿ ಕಟ್ಟಾ ಜಗದೀಶ್ ಸದಸ್ಯತ್ವ ರದ್ದಾಗುವ ಸಾಧ್ಯತೆ ನಿಚ್ಚಳವಾಗಿದೆ. ಕೆಎಂಸಿ ಕಾಯ್ದೆ ಪ್ರಕಾರ ಯಾವುದೇ ಒಬ್ಬ ಸದಸ್ಯ ಸತತವಾಗಿ 3 ತಿಂಗಳು ಪಾಲಿಕೆಯ ಮಾಸಿಕ ಸಭೆಗೆ ಹಾಜರಾಗದಿದ್ದಲ್ಲಿ ಅಂತಹ ಸದಸ್ಯನ ಸದಸ್ಯತ್ವ ರದ್ದು ಮಾಡುವ ಬಗ್ಗೆ ಸ್ಪಷ್ಟ ನಿಯಮಗಳಿವೆ. ಕಂಬಿ ಹಿಂದಿರೋ ಕಟ್ಟಾ ಜಗದೀಶ್ 3 ತಿಂಗಳಿಂದ ಮಾಸಿಕ ಸಭೆಗೆ ಹಾಜರಾಗದೆ ನಿಯಮ ಉಲ್ಲಂಘಿಸಿದ್ದಾರೆ. ಜೂನಿಯರ್ ಕಟ್ಟಾ ಮಾಡಿದ ತಪ್ಪುಗಳೇನು? ಜೂನಿಯರ್ ಕಟ್ಟಾ ಮಾಡಿದ ತಪ್ಪುಗಳನ್ನು ನೋಡೋದಾದ್ರೆ, ಜಗದೀಶ್ ಪಾಲಿಕೆಗೆ ವೈದ್ಯಕೀಯ ಪ್ರಮಾಣ ಪತ್ರ ನೀಡಿಲ್ಲ. ತಮ್ಮ ಲೆಟರ್ ಹೆಡ್ನಲ್ಲಿ ಪಾಲಿಕೆಗೆ ಮಾಹಿತಿ ರವಾನಿಸಿದ್ದಾರೆ. ಆದರೆ ಪತ್ರದಲ್ಲಿ ಜೈಲು ಅಧೀಕ್ಷಕರ ಸೀಲಿಲ್ಲ. ಅಲ್ಲದೆ ಪೊಲೀಸ್ ಭದ್ರತೆಯಲ್ಲಿ ಜಗದೀಶ್ ಸಭೆಗೆ ಹಾಜರಾಗಬಹುದಿತ್ತು. ಈ ಹಿಂದೆ ಕೆಲ ಸದಸ್ಯರು ನ್ಯಾಯಾಂಗ ಬಂಧನದಲ್ಲಿದ್ದಾಗ ಕೋಳ ತೊಟ್ಟು ಸಭೆಗೆ ಹಾಜರಾಗಿದ್ದ ಉದಾಹರಣೆಗಳಿವೆ. ಆದರೂ ಜೂನಿಯರ್ ಕಟ್ಟಾ ಮಾತ್ರ ಕಳೆದ 3 ಮಾಸಿಕ ಸಭೆಗಳಿಗೆ ಗೈರು ಹಾಜರಾಗಿದ್ದಾರೆ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಕಟ್ಟಾ ಜಗದೀಶ್ರ ಪಾಲಿಕೆ ಸದಸ್ಯತ್ವ ರದ್ದುಪಡಿಸುವಂತೆ ಪ್ರತಿಪಕ್ಷಗಳು ಆಗ್ರಹಿಸುತ್ತಿವೆ. ಕಾಯ್ದೆ ಪ್ರಕಾರ ಕಾನೂನಿನ ಬದ್ಧವಾಗಿ ನಾನು ಈ ಸದಸ್ಯತ್ವವನ್ನು ಪೂಜ್ಯ ಮಹಾಪೌರರು ಪಕ್ಷಾತೀತವಾಗಿ ಯಾರೇ ಆಗಿರಲಿ, ಯಾವ ಪಕ್ಷದವರೇ ಆಗಿರಲಿ, ಈ ರೀತಿ ತಪ್ಪಾಗಿರೋದ್ರಿಂದ ಅಂಥವರ ಸದಸ್ಯತ್ವವನ್ನು ಅವರು ಅನರ್ಹಗೊಳಿಸಬೇಕು. ಈ ಬಗ್ಗೆ ಆಡಳಿತ ಪಕ್ಷವನ್ನ ಕೇಳಿದ್ರೆ ಎಂದಿನಂತೆ ಪ್ರತಿಪಕ್ಷ ವಿರೋಧೇ ವಿರೋಧ ಮಾಡೋಕೆ ಅಂತಿದೆ. ಅಲ್ಲದೆ ಕಾಂಗ್ರೆಸ್ ಸದಸ್ಯರ ವಿರುದ್ಧ ಆರೋಪಗಳು ಕೇಳಿ ಬಂದಾಗ ನಾವು ಸುಮ್ಮನಿದ್ವಿ, ಹಾಗಾಗಿ ಈಗ ಪ್ರತಿಪಕ್ಷಗಳು ಸುಮ್ಮನಿರಬೇಕು ಅನ್ನೋ ರೀತಿಯಲ್ಲಿ ಹೇಳಿಕೆ ನೀಡೋ ಮೂಲಕ ಜೂನಿಯರ್ ಕಟ್ಟಾ ರಕ್ಷಣೆಗೆ ನಿಂತಿದೆ ಆಡಳಿತ ಪಕ್ಷ. ಪ್ರತಿಪಕ್ಷದವರು ಬರೀ ವಿರೋಧ ಮಾಡೋದು ನಿಲ್ಲಿಸಬೇಕು. ಒಂದು ಮಹಾನಗರ ಪಾಲಿಕೆ ಸದಸ್ಯರಾದ ಮೇಲೆ ಚುನಾವಣೆ ಮುಂಚೆ ಎಲ್ಲ ಪಕ್ಷ, ಚುನಾವಣೆ ಆದಮೇಲೆ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಒಂದೇ. ಯಾವುದೇ ಮಹಾನಗರ ಪಾಲಿಕೆ ಸದಸ್ಯನಿಗೆ ಏನಾರ ತೊಂದರೆ ಆದರೆ ನಾವೆಲ್ಲ ಅವನ ಜೊತೆ ನಿಂತ್ಕೊಬೇಕು. ಅದು ಬಿಟ್ಟುಬಿಟ್ಟು ಬರೀ ಚುಚ್ಚಿ ಬರೀ ಚುನಾವಣೆ ಇದು ನಮ್ಮ ವಿರೋಧ ಪಕ್ಷದ ನಾಯಕರು ಚುಚ್ಚೋದು ಬುದ್ಧಿ ಬಿಟ್ಟುಬಿಟ್ಟು ಒಳ್ಳೆ ಕೆಲಸ ಮಾಡಬೇಕು. ಆಡಳಿತ ಪಕ್ಷ ಎಷ್ಟೇ ರಕ್ಷಣೆ ಮಾಡಿದ್ರೂ ವಿಪಕ್ಷದ ಆಗ್ರಹ ಸರಿ ಇದೆ. ಯಾಕೆಂದ್ರೆ ಕಟ್ಟಾ ಜಗದೀಶ್ ಕೆಎಂಸಿ ಕಾಯ್ದೆಯ ನಿಯಮ ಉಲ್ಲಂಘಿಸಿದ್ದಾರೆ. ಹಾಗಾಗಿ ಪಾಲಿಕೆ ಕಟ್ಟಾ ಜಗದೀಶ್ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನಾಗರಬಾವಿ ವಾರ್ಡ್ನ ಬಿಬಿಎಂಪಿ ಸದಸ್ಯ ಉಮೇಶ್ ಶೆಟ್ಟಿ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ರಾಮಕೃಷ್ಣ ಅನ್ನೋರು ಬಿಬಿಎಂಪಿ ಸದಸ್ಯ ಉಮೇಶ್ ಶೆಟ್ಟಿ, ಸ್ಲಂ ಬೋರ್ಡ್ನ 2 ಎಂಜಿನಿಯರ್ಗಳ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ಕಾರ್ಪೊರೇಟರ್ ಉಮೇಶ್ ಶೆಟ್ಟಿ ತಮಿಳುನಾಡಿನ ಜನರ ಹೆಸರಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಸ್ಲಂ ಬೋರ್ಡ್ನಿಂದ ನಿರ್ಮಿಸುತ್ತಿರೋ ಮನೆಗಳನ್ನು ಬೇರೆಯವರಿಗೆ ಕೊಡಿಸಿದ್ದಾರೆ ಅನ್ನೋದು ದೂರುದಾರರ ಆರೋಪ. ಈ ಸಂಬಂಧ ತನಿಖೆ ನಡೆಸುವಂತೆ ರಾಮಕೃಷ್ಣ, ಕಾರ್ಪೊರೇಟರ್ ಉಮೇಶ್ ಶೆಟ್ಟಿ ಹಾಗೂ ಇಂಜಿನಿಯರ್ಗಳಾದ ಚಂದ್ರಪ್ಪ ಮತ್ತು ಮುನಿರಾಜು ವಿರುದ್ಧ ದೂರು ನೀಡಿದ್ದಾರೆ. ತುಂಬ ಮಳೆ ಬಂದು ಅಲ್ಲಿ ವಾಸಿಸಕ್ಕೆ ಆಗದಂಥ ನಿವಾಸಿಗಳಿದ್ದಾರೆ. ಅಲ್ಲೇನಾಗಿದೆ, ಅಲ್ಲಿ 128 ವಾರ್ಡಿನ ಏನು BBMP ಸದಸ್ಯರಿದ್ದಾರೆ, ಆ BBMP ಸದಸ್ಯರು ಮತ್ತು ಒಂದು ಕೊಳಚೆ ನಿರ್ಮೂಲನಾ ಮಂಡಳಿಯ ಕಾರ್ಯನಿರ್ವಾಹಕರಾದಂಥ ಚಂದ್ರಪ್ಪ ಅವರು ಮತ್ತು ಅಲ್ಲಿನ ಸ್ಥಳೀಯ ಏನು ಒಂದು ಸ್ಥಳೀಯ ಏನು ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳನ್ನು ಒಳಗೊಂಡು ಅಲ್ಲಿ ಅವ್ಯವಹಾರದ ತಾಣ ಆಗಿದೆ. ತಿರುಪತಿ ತಿಮ್ಮಪ್ಪನ ಕಲ್ಯಾಣ ನೋಡೋದಕ್ಕೆ ಭಕ್ತಾದಿಗಳು ತಿರುಪತಿಗೆ ಹೋಗೋದು ಸಹಜ. ಆದರೆ ಆ ಕಲ್ಯಾಣ ಮಹೋತ್ಸವವನ್ನು ಸುವರ್ಣ ನ್ಯೂಸ್ ಸಹಯೋಗದಲ್ಲಿ ಸಾಯಿಕೋಟ್ ಪ್ಯಾಲೇಸ್ ಹಾಗೂ ಗೆಲುವು ಕನ್ನಡ ಗೆಳೆಯರ ಸಮಿತಿ ಬೆಂಗಳೂರಿನಲ್ಲಿ ಆಯೋಜಿಸಿತ್ತು. ಹಾಗಾದರೆ ಶ್ರೀನಿವಾಸ ಕಲ್ಯಾಣೋತ್ಸವದ ಸಂಭ್ರಮ ಹೇಗಿತ್ತು? ಬನ್ನಿ ನೋಡ್ಕೊಂಬರೋಣ. ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಓ ಶ್ರೀನಿವಾಸ, ಆನಂದ ನಿಲಯ ಅಖಿಲಾಂಡ ಪೋಷ ಗೋವಿಂದ ಗೋವಿಂದ ಶ್ರೀ ವೆಂಕಟೇಶ, ಶ್ರೀ ಪದ್ಮ ಹೃದಯೇಶ ಚಿತಚಿದ್ವಿಲಾಸ. ಹೀಗೆ ಶ್ರೀನಿವಾಸ ಪದ್ಮಾವತಿ ಮದುವೆ ಸಂಭ್ರಮ ಅದ್ಧೂರಿಯಾಗಿ ನಡೆದಿದ್ದು ಶ್ರೀನಿವಾಸ ನಗರದ ಕೆಂಪೇಗೌಡ ಆಟದ ಮೈದಾನದಲ್ಲಿ. ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಿ ದೇವೇಗೌಡ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ತಬಲಾ ನಾಣಿ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿ ಉಪಸ್ಥಿತರಿದ್ದರು. ಕಲಿಲೋನ ವಿಲಸಿಲ್ಲು ಕರುಣಾಂತರಂಗ ಗೋವಿಂದ ಗೋವಿಂದ ಓ ಶ್ರೀನಿವಾಸ ಅವತಾರ. ದಯವಿಟ್ಟು ಪ್ರೇಕ್ಷಕರಿಗೆಲ್ಲ ಕೇಳ್ಕೊಳ್ಳೋದಿಷ್ಟೇ, ಇಂಥ ಅದ್ದೂರಿ ಸಮಾರಂಭಕ್ಕೆ, ಇಂಥ ಅದ್ದೂರಿಯಾದ ವೇದಿಕೆಗೆ ನಾಳೆ ಅಂಬರೀಷ್ ಅವರು ಬರ್ತಾ ಇದ್ದಾರೆ. ನಮ್ಮದು ಕಾಮಿಡಿ ಪ್ರೋಗ್ರಾಮ್ ಇರುತ್ತೆ. ದಯವಿಟ್ಟು ಕನ್ನಡಿಗರಾದವರು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ಕೇಳ್ಕೊತೀನಿ ಎಲ್ಲರೂ. ಇನ್ನು ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದು ಸಂಭ್ರಮದ ಕ್ಷಣವನ್ನ ಕಣ್ತುಂಬಿಕೊಂಡರು. ಶ್ರೀ ಪದ್ಮ ಹೃದಯೇಶ ಚಿತಚಿದ್ವಿಲಾಸ ಗೋವಿಂದ ಗೋವಿಂದ ಓ ಶ್ರೀನಿವಾಸ, ಕೋನೇಟಿ ತೀರಾನ
ಕೊಲುವುನ್ನ ಸ್ವಾಮಿ. ನಮಗೆ ಸಹಕಾರ ಕೊಟ್ಟಂಥ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಭಟ್ ಅವರು ಭಾಳ ತುಂಬ ಒಂದು ಅದ್ಧೂರಿಯಾಗಿ ತಮ್ಮ ಈ ಕಾರ್ಯಕ್ರಮವನ್ನು ಟೆಲಿಕಾಸ್ಟ್ ಮಾಡಲಿಕ್ಕೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಅವ್ರನ್ನ ನಾವು ತುಂಬ ಅಭಿನಂದನೆಗಳನ್ನು ಇದು ಮಾಡ್ತಾ ನಮ್ಮ ಸಂಘದ ವತಿಯಿಂದ ಗೆಲುವು ಕನ್ನಡ ಗೆಳೆಯರ ಸಮಿತಿಯಿಂದ ಅವರಿಗೆ ನಮ್ಮ ಎಲ್ಲ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಇಂದಿನಿಂದ 3 ದಿನಗಳ ಕಾಲ ನಡೆಯುತ್ತಿರೋ ಕಾರ್ಯಕ್ರಮದಲ್ಲಿ ನಟ ನಟಿಯರಿಂದ ಮನರಂಜನಾ ಕಾರ್ಯಕ್ರಮಗಳು ನಡೆಯಲಿದ್ದು ವೀಕೆಂಡ್ನಲ್ಲಿ ಎಂಜಾಯ್ ಮಾಡಲು ಸದಾವಕಾಶ. ಮಮತಾ ಮರ್ಧಾಳ ಜೊತೆ ಗಿರೀಶ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.